ನನಗೆ ದೊಡ್ಡ ಖಾತೆ ಸಿಕ್ಕಿದ್ದ ಇದೇ ಒಂದು 30 ತಿಂಗಳಲ್ಲಿ. ಅದಕ್ಕೆ ಹಿಂದೆಲ್ಲ ಸಣ್ಣ ಇದ್ವಿ ನಾವು, ಮಂತ್ರಿ ಆದ್ರೂ ಕೂಡ. ಎಕ್ಸೈಸ್ ಕೊಟ್ಟರು ಎಕ್ಸೈಸ್ ಬೇಡತ್ತ ಬಿಟ್ಟಿದ್ದೆ ನಾನು. ಇತಿಹಾಸದಲ್ಲಿ ಎಕ್ಸೈಸ್ ಬಿಟ್ಟದ್ದು ನಾನು ಒಬ್ಬನೇ, ಬೇಡ ಅಂತವ್ರು. ಇಂಥ ಖಾತೆ ನಿಮ್ ಕಿಟ್ಟದ್ದು ನೀವು ಕಟ್ಬೋದು. ಕಂಪೌಂಡ್, ಸ್ಮಶಾನ, ಬ್ರಿಡ್ಜ್ಗಳು, ರಸ್ತೆಗಳು ನೀವು ಮಾಡ್ಬೇಕು. ಎಲ್ಲರಿಗೂ ಅವಕಾಶ ಸಿಕ್ಕಿತ್ತು. ನಿಮ್ಗೂ ನಮ್ಗೆ ಸಿಕ್ಕಿದೆ. ನಮ್ಮ ಜಿಲ್ಲೆಗೆ ಹೆಚ್ಚು ವಿಶೇಷ ನಾವು ಒತ್ತು ಕೊಡ್ತಾ ಇದ್ದೀವಿ. ಬೆಳಗಾವಿ ಜಿಲ್ಲೆಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ. ಬೆಂಗಳೂರು ನೋಡಿ, ಬೆಳಗಾವಿಯಲ್ಲಿ 200 ಕೋಟಿ ರೂಪಾಯಿ ಫ್ಲೈಓವರ್ ಮಾಡ್ತಾ ಇದ್ದೀವಿ. ಸಂಕಮ್ ಹೋಟೆಲ್ನಿಂದ ಆಲ್ಮೋಸ್ಟ್ ರೈಲ್ವೆ ಸ್ಟೇಷನ್ ವರೆಗೆ ಮೇಲು ಫ್ಲೈಓವರ್ ಮಾಡ್ತಾ ಇದ್ದೀವಿ. ಕುದಲಿ ಹತ್ರ ಒಂದು 35 ಕೋಟಿ ರೂಪಾಯಿ ಫ್ಲೈಓವರ್ ಮಾಡ್ತಾ ಇದ್ವಿ. ರೈಲ್ವೆ ಗೇಟ್ಗೆ 55 ಕೋಟಿ ರೂಪಾಯಿ DC, ಹೊಸ DC ಆಫೀಸ್ ಕಟ್ತಾ ಇದ್ದೀವಿ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ 13ರಲ್ಲಿ ಸುಮಾರು 200 ಕೋಟಿ ಖರ್ಚು ಮಾಡಿ ಸೂಪರ್ ಸ್ಪೆಷಾಲಿಟಿ 200 ಬೆಡ್ ಹಾಸ್ಪಿಟಲನ್ನ ನಾವು ಕಟ್ಟಿದ್ದೀವಿ. ಈಗ ನಾಳೆ 4 ತಾರೀಕು CM ಅವರು ಓಪನಿಂಗ್ ಮಾಡ್ತಾರೆ. ನಾವು ಆವಾಗಿದ್ದಾಗೆ ಮಂಜೂರಾತಿ ಮಾಡಿಸಿದ್ದೀವಿ. ಸೊ ನಮಗೆಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ ಅಲ್ಲಿ ಜನರ ಪರ ಕೆಲಸ ಮಾಡ್ತೀವಿ. ಸೊ ಇದನ್ನ ಮುಂದೆ ಮಾಡ್ತೀವಿ, ಹಿಂದೂ ಮಾಡ್ತೀವಿ. ನಾವೇನು ಮಂತ್ರಿ ಆಗಿ ಮಾಡ್ಬೇಕಂತ ಶಾಸಕರಾಗಿ ಕೂಡ ಸಾಕಷ್ಟು ಎಮ್ಕಂಡ್ ಮಾಡಿ ಕೆಲಸ ಮಾಡಿದ್ವಿ. ಬಹುಶಃ ನಿಮ್ಮ ರಸ್ತೆ ನಮ್ಮ ರಸ್ತೆ ಕಂಪೇರಿಟಿವ್ ಮಾಡಿರ್ಬೋದು. ನಮ್ಮ ರಸ್ತೆ ಎಮ್ಕಂಡ್ ಮಾಡಿ ಯಾವ ರೀತಿ ಇದೆ